ಎಸ್, ಇದೇ ವಿಚಾರವಾಗಿ ನಾವೀಗ ಕಾಲರ್ಸ್ಗಳನ್ನ ತೆಗೆದುಕೊತಾ ಇವಿ. ಇದೀಗ ಯಶೋಧ ಅವರು ಬೆಂಗಳೂರಿನಿಂದ ಫೋನೋಗೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಏನ್ ಹೇಳ್ತೀರಿ ನೀಟ್ ಅಕ್ರಮದ ಕುರಿತು? ಆಮೇಲೆ ದೆಹಲಿಯಲ್ಲೂ ಕೂಡ ಪ್ರೊಟೆಸ್ಟ್ ಆಗ್ತಾ ಇದೆ. ಏನ್ ಗೊತ್ತಾ, ಇದು ಒಂದೇ ಅಕ್ರಮ ಅಲ್ಲ, ತುಂಬಾ ಅಕ್ರಮ ನಡೆದಿದೆ. ಏನಂದ್ರೆ ಅದನ್ನ ಆಗಾಗ ಆ ರೀತಿಯ ಅಕ್ರಮ ಆಗವಾಗ ಬಿಟ್ಟು ಬಿಟ್ಟು ಜನರಿಗೆ ಅಭ್ಯಾಸ ಆಗಿ ಹೋಯ್ತು. ಅದನ್ನ ಮಾಡ್ತಾ ಇದ್ದವರಿಗೆ ಮಾಡಿಕೊಂಡವ್ರಿಗೆ ಅಭ್ಯಾಸ ಆಗಿ ಹೋಗಿದೆ. ಈಗ ಏನ್ ಮಾಡ್ಬೇಕಂದ್ರೆ, ಈಗ ಇಷ್ಟು ಗಲಾಟೆ ಆಗ್ತಾ ಇದೆಯಲ್ಲ, ಇದನ್ನ ತೆಗೆದು ಇಳಿಪಡಿಯಲ್ಲ ಮಿಲಿಟರಿ ಅವರಿಗೆ ಇದು ಮಾಡಿ 144 ಸೆಕ್ಷನ್ ಹಾಕಿ ಗುಂಡು ಹಾಕುದಂತ ತನ್ನಷ್ಟಿಗೆ ತಪ್ಪಗಾಗುದಿಲ್ವಾ? ಈ ತರ ಗಲಾಟೆ ಯಾಕೆ? ಜನರಿಗೆ ಎಷ್ಟು ಪ್ರಾಬ್ಲಮ್. ನಮ್ಗೆ ಒಂದೇ ದೇಶ ರೀ, ಬೇರೆಯವ್ರಿಗೆ ಬೇಕಷ್ಟು ದೇಶ ಇರ್ಬೋದು. ನಮ್ಗೆ ನಮ್ಮಂತವ್ರಿಗೆ ಬಡವರಿಗೆ ನಾವು ಇದೇ ದೇಶದಲ್ಲೇ ಇರ್ಬೇಕು. ನಮ್ಗೆ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಜನರು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ನಮ್ಗೀಗ ಯಾವ ದೇಶದಲ್ಲಿ ಕಲ್ತು ಹೋದ್ರು ಯಾರೀಗ ಇಟ್ಕೊಳ್ಳಲ್ಲ, ಎಲ್ಲರೂ ವಾಪಸ್ ಕಳಿಸ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಇದು ನಮ್ದೇ ದೇಶ. ನಮ್ ದೇಶ ನಾವು ಹಾನಿ ಮಾಡಬಾರ್ದು. ಅದನ್ನ ಸ್ವಲ್ಪ ಜನರು ತಿಳಿಸೋರಾಗ ಆಗ್ಬೇಕಲ್ಲ. ಇದು ಏನ್ ಗಲಾಟೆ? ಇದು ಎಂತ ಅಸಹ್ಯ! ಇದು ಎಷ್ಟು ತೊಂದರೆಗಳು ಇದರಿಂದ. ಇದು ಮಿಲಿಟರಿ ಅವ್ರ ಕೈಗೆ ಯಾರು ಕೊಟ್ಟಾಗ ಒಂದ್ಸಲ ಇದು ಮಾಡ್ಲಿಲ್ಲ ಇವರು ಸರ್ಕಾರದವರು. ಅಲ್ಲ, ಅವ್ರು ಇವಾಗ ಶಿಕ್ಷಣ ಸಚಿವರ ಒಂದು ತಲೆದಂಡಕ್ಕೆ ಅವ್ರು ಎಲ್ಲರೂ ಪ್ರೊಟೆಸ್ಟ್ ಅನ್ನು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್ ನೀವು? ಇವರದ್ದು ಮಿನಿಸ್ಟರ್ದಲ್ಲ, ಧರ್ಮೇಂದ್ರ ಪ್ರಧಾನ್ ಅವರು. ಈಗ ತಲೆದಂಡ ಮಾಡುದು ಒಳ್ಳೇದು. ಯಾಕೆ ಗೊತ್ತುಂಟಾ, ನಮ್ಮ ಕರ್ನಾಟಕದಲ್ಲಿ ಏನೇನೋ ಮಾಡಿದವ್ರು ಎಲ್ಲ ಕಡೆ ಪುನಃ ತಲೆದಂಡ ಆದವರೆಲ್ಲ ಈಗ ಪುನಃ ಮಿನಿಸ್ಟರ್ ಆಗೇ ಬರ್ತಾ ಇದ್ದಾರೆ. ಏನು ನಾವೇನು ಸಾಧ್ಯ ಇಲ್ಲ ನಮ್ಮ ಕರ್ನಾಟಕದವರು. ಹಾಗೆ ಅವ್ರು ಮತ ಹಾಕ್ತಾರೆ, ಮತ ಹಾಕ್ತಾರೆ ನಮ್ಮ ದೇಶದಲ್ಲಿ. ಏನ್ ಮಾಡಿದ್ರು ಇಷ್ಟೇ ರೀ ನಮ್ ದೇಶ. ಇದು ನಮ್ಮ ಕಾನೂನೇ ಹಾಳಾಗೋಗಿದೆ, ಏನು ಮಾಡ್ಲಿಕ್ಕಾಗಲ್ಲ. ನಾವು ಅಜ್ಜನ ಕಾಲ ನಮ್ಮ ಅಜ್ಜನ ಕಾಲದ ಕಾನೂನು ಏನ್ ಪುಸ್ತಕ ಅದನ್ನೆಲ್ಲ ನಾವೇ ಮಾಡ್ತಾ ಇದ್ದೇವೆ. ಕಾಲ ಬದಲಾದಾಗ ಬದಲಾವಣೆ ತರಬೇಕಿತ್ತು. ಅದನ್ನೆಲ್ಲ ಯಾವ ರೀತಿಯಲ್ಲಿ ಕಾನೂನು ಇದನ್ನು ಚೇಂಜ್ ಮಾಡಬೇಕು, ಎಲ್ಲವನ್ನು ಬದಲಾವಣೆ. ನಾವು ಬದಲಾಗ್ತಾ ಇಲ್ವಾ? ನಮ್ಮ ಮಕ್ಕಳು ಬದಲಾಗ್ತಾ ಇಲ್ವಾ? ನಮ್ಮಂಗೆ ಇದ್ದಾರ? ಇಲ್ಲ. ಹಾಗೆ ಕಾನೂನು ಬದಲು ಮಾಡ್ಬೇಕ್ರಿ. ಏನು ಕೂಡ್ಲೆ ಕಾನೂನು ಇದಾಗಿ ಕೋರ್ಟ್ ನಲ್ಲಿ ತೀರ್ಮಾನ ಆಗಬೇಕು, ಕೂಡಲೇ ಏನಾದ್ರೂ ತೀರ್ಮಾನ ಮಾಡಿಬಿಡ್ಬೇಕು. ಇದು ಕಾನೂನು ಪ್ರಕಾರದಲ್ಲಿ ಆಯ್ತು ಏನಂತ ಅದನ್ನ ಬಿಟ್ಕೊಂಡು ಹಂಗೆ ವರ್ಷಗಟ್ಲೆ ಎಳಿತಾ ಹೋದ್ರೆ ಎಲ್ಲ ಹಾಳಾಗ್ತದೆ. ಎಲ್ಲದೂ ಹಾಳಾಗ್ತಾ ಇದೆ. ನಮ್ಮ ವ್ಯವಸ್ಥೆ ಹಾಳಾಗೋಗಿದೆ, ಏನು ಮಾಡಕ್ಕಾಗಲ್ಲ ಈಗ. ಓಕೆ, ಥ್ಯಾಂಕ್ ಯು ಯಶೋಧ ಅವರೇ, TV5 ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪ್ರಧಾನಿ ಮೋದಿ ಕೂಡ ಟ್ವೀಟ್ ಮಾಡಿರೋದು ಬಹಳಷ್ಟು. ಈಗೂ ಕೂಡ ಈ ಪ್ರತಿಭಟನೆ ಮುಂದುವರೆದಿದೆ. ಯಾವುದೇ ಒಂದು ಕಡಿಮೆ ಆಗುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಪ್ರೊಟೆಸ್ಟ್ನವರು 3 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಸೋನಮ್ ವಾಂಗ್ಚುಕ್ ಅವರು ಕೂಡ ಹೇಳಿದ್ದಾರೆ, ದೇಶದ ಏನು ಶಿಕ್ಷಣ ಸಚಿವರಿದ್ದಾರೆ, ಈ ನೀಟ್ ಲೀಕ್ ಪ್ರಕರಣದ ಹೊಣೆ ಹೊತ್ತು ಅವರು ರಾಜೀನಾಮೆಯನ್ನು ಕೊಡಲೇಬೇಕು. ಇನ್ನು ಆತ್ಮಹತ್ಯೆಯನ್ನು ಮಾಡಿಕೊಂಡಂತಹ ವಿದ್ಯಾರ್ಥಿಗಳಿಗೆ ಪರಿಹಾರವನ್ನು ಕೊಡಬೇಕು. ಆಮೇಲೆ ಈ ಸುಧಾರಣೆ ಅನ್ನೋದು ಪರೀಕ್ಷಾ ಕ್ರಮದಲ್ಲಿ ಸುಧಾರಣೆ ಆಗಲೇಬೇಕು. ಏನೋ ಪ್ರಕರಣ ಆಯಿತು, ಪರೀಕ್ಷೆ ಲೀಕ್ ಆಯಿತು, ಮತ್ತೆ ನಾವು ಎಕ್ಸಾಮನ್ನು ಎಕ್ಸಾಮನ್ನು ನಡೆಸ್ತೀವಿ, ರಿಸಲ್ಟನ್ನು ಬಿಡ್ತೀವಿ, ಅದನ್ನು ಅಲ್ಲಿಗೆ ಬಿಟ್ಬಿಡ್ತೀವಿ ಅಂತಲ್ಲ. ನಮ್ಮ ಜೊತೆ ಮಾತನಾಡೋಕೆ ಸಂತೋಷ್ ಗುಲ್ಬರ್ಗಾದಿಂದ ಫೋನಿಗೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ಹಲೋ ಸರ್, ಈ ನೀಟ್ ಅಕ್ರಮದ ಕುರಿತು ಏನು ಹೇಳ್ತೀರಿ? ಆಮೇಲೆ ದೆಹಲಿ ಮತ್ತು ರಾಜ್ಯಗಳಲ್ಲೂ ಕೂಡ ಪ್ರೊಟೆಸ್ಟ್ ನಡೀತಾ ಇದ್ದಾವೆ. ನಿಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ? ಸರ್, ಈ ತರ ದಂಗಲ್ ಮಾಡಿದ್ರೆ ಜನ ಸಾಮಾನ್ಯರಿಗೆ ಬಹಳ ಪ್ರಾಬ್ಲಮ್ ಆಗುತ್ತೆ. ನೀಟ್ ಹಗರಣ ಆಗಿತ್ತು ಅಂದ್ರೆ ಇದರಲ್ಲಿ ರಾಜಕೀಯ ಮಾಡಬಾರ್ದು. ಯಾವುದೇ ರಾಜಕೀಯವರು ವಿದ್ಯಾರ್ಥಿಗಳಿಗೆ ಒಳ್ಳೆ ಸಲಹೆ ಕೊಡಬೇಕು. ಈ ತರ ದಂಗಲ್ ಮಾಡಿದ್ರೆ ದೇಶಕ್ಕೆ ಹಾನಿ ಆಗುತ್ತೆ. ವಿದ್ಯಾರ್ಥಿಗಳ ಹೆಸರಿನಲ್ಲಿ ರಾಜಕೀಯ ಮಾಡಬಾರ್ದು ಯಾರು. ವಿದ್ಯಾರ್ಥಿಗಳ ಜೀವನ ಹಾಳು ಮಾಡೋ ಕೆಲಸ ನಡೀತಾ ಇದೆ. ಅದು ಹೆಸರು ನೀಟ್. ಇದರಲ್ಲಿ ನೋಡಿ, ಟಿವಿಯಲ್ಲಿ ನೋಡ್ತಾ ಇದ್ದೆ ನಾನು ನಿಮ್ಮ ನ್ಯೂಸ್ ಚಾನಲ್ ಅಲ್ಲಿ. ಅಲ್ಲಿ ವಿದ್ಯಾರ್ಥಿಗಳು ಕಮ್ಮಿ ಇದ್ದಾರೆ. ಎಲ್ಲಾ ಪಾರ್ಟಿ ಈ ಪಾರ್ಟಿಯವರು ಬರೀ ಇದ್ರ ಮ್ಯಾಗೆ ರಾಜಕೀಯ ಮಾಡ್ತಾ ಇದ್ದಾರೆ. ಮುಂದೆ ನಾನು PM ಆಗ್ಬೇಕು, ನಾನು CM ಆಗ್ಬೇಕು, ನಾನು MP ಆಗ್ಬೇಕು, ಇದೆಲ್ಲಾ ಬಿಟ್ಟು ಬಿಡ್ಬೇಕು ಸರ್. ಇದು ಜನಸಾಮಾನ್ಯರ ಮೇಲೆ ಭಾರ ಹಾಕಬಾರ್ದು. ವಿದ್ಯಾರ್ಥಿಗಳು ಏನು ಲಾಸ್ ಆಗಿದೆ, ವಿದ್ಯಾರ್ಥಿಗಳು ಒಂದು ಸಂಘಟನೆ ಮಾಡ್ಕೊಂಡು ಹೋಗ್ಬೇಕು. ವಿದ್ಯಾರ್ಥಿಗಳು ಯಾವುದೇ ರಾಜಕೀಯವರಿಗೆ ಸಪೋರ್ಟ್ ಮಾಡಬಾರ್ದು, ಅವ್ರಿಗೆ ನ್ಯಾಯ ಕೇಳಬೇಕು. ಇದು ನಮ್ಮ ಅಭಿಪ್ರಾಯ ಸರ್. ಅಂದ್ರೆ ಇವಾಗ ಅವರು ಶಿಕ್ಷಣ ಸಚಿವರನ್ನ ರಾಜೀನಾಮೆಗೆ ಒತ್ತಾಯ ಮಾಡ್ತಿದಾರಲ್ಲ, ಅದು ಸರಿನಾ ತಪ್ಪ ಅಂತ ಅದ್ರ ಬಗ್ಗೆ ತನಿಖೆ ಮಾಡಬೇಕು. ಸುಮ್ಮನೆ ಯಾರೋ ಏನೋ ಆಗಿದೆ ಅಂದ್ರೆ ಶಿಕ್ಷಕರು ರಾಜೀನಾಮೆ ಕೂತಾರೆ, ನಾಳೆ ದೇಶದಲ್ಲಿ ಯಾರು ಇರ್ತಾರೆ ನೋಡಿ.
ಪ್ರಧಾನಮಂತ್ರಿ ಮನೆ ಮುಂದೆ ಹೋಗಿ ದಂಗಲ್ ಮಾಡ್ತಾರೆ. ನಿಜ. ಅದಕ್ಕೊಂದು ಸೂಕ್ಷ್ಮತನ ಇರ್ತದ. ಹ್ಮ್ ದೇಶದ ಪ್ರಧಾನಿಯನ್ನ ಹ್ಮ್ ಈಗ ಯಾವುದೇ ಪಕ್ಷದಲ್ಲಿ ಪ್ರಧಾನಿ ಇರ್ಲಿ, ಅವನಿಗೆ ಪ್ರಧಾನಿಗೆ ಒಂದು ಸ್ಟೇಟಸ್ ಇರ್ತದ. ಹೌದು. ಅದೇ ಒಂದೇ ವೇದ ಹೋಗ್ಬೇಕು, ಕೋರ್ಟ್ ಇದೆ, ನ್ಯಾಯ ಇದೆ, ತನಿಖೆ ಇದೆ. ಹ್ಮ್ ಏನು ನಾಳೆ ಯಾವ್ದೋ ಪಾರ್ಟಿ ಬರುತ್ತೆ, ಯಾರೋ ಜನ ಗುಂಪು ಕಟ್ಕೊಂಡು ಹೋಗಿ ಅವ್ನ ಮನೆ ಮುಂದೆ ಕೂತು ರಾಜೀನಾಮೆ ಕೊಡು, ಇಲ್ಲ ನಾವು ವಿಧಾನ ಕಲಾಪದಲ್ಲಿ ಕಲ್ಲು ಹಾಕ್ತೀನಿ, ಜೀವ ಹೊಡಿತೀನಿ ಅಂದ್ರೆ ಏನಿದು? ಗುಂಡಾ ದೇಶ ಆಗ್ಬಿಡುತ್ತೆ ಸರ್ ಇದು. ನಿಜ ಸರ್, ನಿಜ. ಇದು ಅವಶ್ಯಕತೆ ಇದೆಯಾ ಸರ್? ಹ್ಮ್ ಈ ತರ ದಂಗಲ್ ಮಾಡೋ ಅವಶ್ಯಕತೆ ಇದೆಯಾ ಹೇಳಿ ಸರ್? ಹ್ಮ್ ನೀವು ಹೇಳ್ಬೇಕು ಸರ್, ನಿಮ್ಮ ಅಭಿಪ್ರಾಯ ಏನಂತ? ಈ ತರ ದಂಗಲ್ ಆಗ್ಬಾರ್ದು ಸರ್. ನಮ್ಗೆ ಹ್ಮ್ ನ್ಯಾಯ ಕೇಳಬೇಕು. ನಿಜ. ಅದರಲ್ಲಿ ಸೋರಿಕೆಯಲ್ಲಿ ತನಿಖೆ ಮಾಡ್ಬೇಕು, ಯಾವ ತರ ಸೋರಿಕೆ ಇದೆ, ಸರಿ ಸೋರಿಕೆ ಆಗಿದೆ, ತನಿಖೆ ಮಾಡಿ ತಪ್ಪಿದ್ರೆ ರಾಜೀನಾಮೆ ಕುಡಿಸ್ಬೇಕು. ಹ್ಮ್ ಇಲ್ಲ ಅಂತ ಇಲ್ಲ. ಹ್ಮ್ ಸಡನ್ಲಿ ಒಮ್ಮೆ ಏನೋ ತಪ್ಪಾಯ್ತು ಅಂದ್ರೆ ಫಸ್ಟಿಗೆ ರಾಜೀನಾಮೆ ಕೇಳೋದು ತಪ್ಪಲ್ಲ ಸರ್? ಬಟ್ ಈ ತರ ಹಿಂಸಾಚಾರ ಮಾಡೋದು, ದಂಗಲ್ ಮಾಡೋದು ತಪ್ಪಂತ ಹೇಳ್ತೀರಿ ನೀವು? ತಪ್ಪು. ಇದರಲ್ಲಿ ನೋಡಿ, ನೀವು 90% ಜನ ನಿಮ್ ಟಿವಿಯಲ್ಲಿ ತೋರಿಸ್ತಾ ಇದ್ದೀರಿ, ಆ ವಿದ್ಯಾರ್ಥಿಗಳಿಲ್ಲ, ಹ್ಮ್ ಗುಂಡಾಗಳು ಇದಾರೆ. ಗುಂಡಾ ನೋಡಿ ನೀವು, ಅದರಲ್ಲಿ ಗುಂಡಾಗಳು ಜಾಸ್ತಿ ಜನ ಇದಾರೆ, ದುಡ್ಡು ಕೊಟ್ಟು ತರಿಸಿದ್ದಾರೆ ಸ್ಟ್ರೈಕಿಗೆ. ಹ್ಮ್ ವಿದ್ಯಾರ್ಥಿಗಳು ಕಾಣ್ತಾ ಇಲ್ಲ ಅಲ್ಲಿ ನೋಡಿ ನೀವು, ವಿದ್ಯಾರ್ಥಿಗಳು ಎಷ್ಟು ಕಮ್ಮಿ ಜನ ಇದಾರೆ. 20% ಕೂಡ ವಿದ್ಯಾರ್ಥಿಗಳು ಕಾಣ್ತಾ ಇಲ್ಲ ಅಲ್ಲಿ. ಓಕೆ, ಥ್ಯಾಂಕ್ ಯು ಸಂತೋಷ್, TV5 ಜೊತೆ ಮಾತನಾಡಿದ್ದಕ್ಕಾಗಿ.